ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ವಿಪ್ರೋದಲ್ಲಿ ಸೂಪರ್ ಅನಲಿಸ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ. ಈವನ್ ಇದಕ್ಕೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ಬಂದು ಕಂಪ್ಲೀಟ್ ಆಗಿ ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ ಡೀಟೇಲ್ ಆಗಿ ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ಬಂದು ಎನಿ ಗ್ರಾಜ್ಯುಯೇಟ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಗ್ರಾಜ್ಯುಯೇಟ್ ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ ಫ್ರೆಷರ್ಸಿಂದ ಹಿಡಿದು ಅಪ್ ಟು 1 to 2 years ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಇದಕ್ಕೆ ಮೇಯ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಮ್ಯಾಂಡೇಟ್ರಿ ಇದೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇತ್ತು ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಜೊತೆಗೆ 24/7 ರೊಟೇಷನಲ್ ಶಿಫ್ಟ್ಗೆ ರೆಡಿ ಇರಬೇಕಾಗಿರುತ್ತೆ. ನೀವು ಇದಕ್ಕೆ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಸ್ಪೆಸಿಫಿಕ್ ಡಿಗ್ರಿ ರಿಕ್ವೈರ್ಮೆಂಟ್ ಇಲ್ಲ. ನಿಮ್ದು ಯಾವುದೇ ರೀತಿಯಲ್ಲಾದರೂ BA, BCom ಆಗಿರ್ಬೋದು, BSc ಆಗಿರ್ಬೋದು, BBA ಆಗಿರ್ಬೋದು, BC ಆಗಿರ್ಬೋದು, ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇ ಸ್ಕಿಲ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಫ್ಲೂಯೆಂಟ್ ಇಂಗ್ಲೀಷು, ಕ್ಲಿಯರ್ ಪ್ರೊನೌನ್ಸಿಯೇಷನ್ನು, ಹಾಗೆ ಬೇಸಿಕ್ ಟೆಕ್ನಿಕಲ್ ನಾಲೆಡ್ಜು ಕೂಡ ಇರಬೇಕಾಗಿರುತ್ತೆ. ಲೈಕ್ ವಿಂಡೋಸ್ ಬೇಸಿಕ್ಸ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಇಂಟರ್ನೆಟ್ ಟರ್ಬಲ್ ಶೂಟಿಂಗ್ ಆಗಿರ್ಬೋದು, ಬೇಸಿಕ್ ನೆಟ್ವರ್ಕಿಂಗ್ ಆಗಿರ್ಬೋದು. ಇದರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕಾಗಿರುತ್ತೆ. ಹಾಗೆ ಸಾಫ್ಟ್ ಸ್ಕಿಲ್ ಕೂಡ ಬೇಕಾಗಿರುತ್ತೆ. ಜೊತೆಗೆ ಶಿಫ್ಟ್ ಫ್ಲೆಕ್ಸಿಬಿಲಿಟಿ ಅಂದರೆ ನೈಟ್ ಶಿಫ್ಟ್ಗೂ ಕೂಡ ಕಂಫರ್ಟಬಲ್ ಇರಬೇಕಾಗಿರುತ್ತೆ. ಜೊತೆಗೆ ರೊಟೇಷನಲ್ ವೀಕ್ ಆಫ್ಗೂ ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದು ರಿಕ್ವೈರ್ಡ್ ಸ್ಕಿಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿನ ಯಾವುದೇ ರೀತಿಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಜನರಲಿ ಫ್ರೆಷರ್ಸ್ಗೆ 2.2 lakh per annum ಇಂದ 3.5 lakh per annum ವರೆಗೂ ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಬೆನಿಫಿಟ್ಸ್ ಅಂತ ಬಂದರೆ ನೈಟ್ ಶಿಫ್ಟ್ ಅಲೋಯನ್ಸ್ ಇರುತ್ತೆ, ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ, ಜೊತೆಗೆ ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ, ಹಾಗೆ ಕಾರ್ಪೊರೇಟ್ ಎಕ್ಸ್ಪೋಸರು, ಜೊತೆಗೆ ಲರ್ನಿಂಗ್ ಪ್ಲಾಟ್ಫಾರ್ಮ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಸಪೋರ್ಟ್ ಅನಲಿಸ್ಟಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಸೀನಿಯರ್ ಅನಲಿಸ್ಟ್, SME, ಟೀಮ್ ಲೀಡರ್, ಆಪರೇಷನ್ಸ್ ಮ್ಯಾನೇಜರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 years ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಕೆರಿಯರ್ ಗ್ರೋತ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ಇದು ಬಂದು ಯಾವುದೇ ರೀತಿಯಲ್ಲೂ ಕೂಡ ಆನ್ಲೈನಲ್ಲಿ ಇರೋದಿಲ್ಲ, ಕಂಪ್ಲೀಟ್ ಆಫ್ಲೈನ್ ಆಗಿರುತ್ತೆ. ಅಂದರೆ ವಾಕಿನ್ ಇಂಟರ್ವ್ಯೂ ಇರುತ್ತೆ ಅಂತಲೇ ಹೇಳ್ಬೋದು. ಲೊಕೇಶನ್ ಬಂದು ವಿಪ್ರೋ ಸರ್ಜಾಪುರ ಆಗಿರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್ ಕೂಡ ಅಪ್ಡೇಟ್ ಮಾಡಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಬೋದು ನೀವು. ಹಾಗೆ ಡೇಟ್ ಬಂದು 3rd March ಇಂದ 5th March ವರೆಗೂ ಕೂಡ ಇರುತ್ತೆ. ಅಂದರೆ ಇದೇ ತಿಂಗಳು 3ನೇ ತಾರೀಕಿಂದ 5ನೇ ತಾರೀಕುವರೆಗೂ ಕೂಡ ಇರುತ್ತೆ. ಈ ಒಂದು ಡೇಟ್ನ ಒಳಗಡೆ ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ. ಟೈಮಿಂಗ್ಸ್ ಬಂದರೆ ಬೆಳಗ್ಗೆ 9:30 ಮಧ್ಯಾಹ್ನ 12 ಗಂಟೆವರೆಗೆ ಇರುತ್ತೆ. ಆದಷ್ಟು ಬೇಗ ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ ಅಂತಲೇ ಹೇಳ್ಬೋದು. ಬೆಟರ್ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಟೈಮು ಕೂಡ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಹಾಗೆ ಈ ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂದರೆ ಏನೇನು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಅಂದರೆ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಿದ್ದೀನಿ. ಮೊದಲನೇದಾಗಿ ಅಪ್ಡೇಟೆಡ್ ರೆಸ್ಯೂಮು 2 ಕಾಪೀಸ್ ತೊಗೊಂಡೋಗಿ. ಅಂತಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗೆ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ಆ ಒಂದು ರೆಸ್ಯೂಮ್ನ 2 ಕಾಪೀಸ್ ಆದರೂ ಕ್ಯಾರಿ ಮಾಡಿ. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕ್ಯಾರಿ ಮಾಡಿ. ಹಾಗೆ ಆಧಾರ್ ಕಾಪಿ ತೊಗೊಂಡೋಗಿ ಅಥವಾ ಪ್ಯಾನ್ ಕಾರ್ಡು ಎರಡರಲ್ಲಿ ಯಾವುದಾದ್ರೂ ಆಗುತ್ತೆ. ಬಿಕಾಸ್ ID ಪ್ರೂಫ್ಗೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಆಧಾರ್ ಅಥವಾ ಪ್ಯಾನ್ ಕಾರ್ಡು ಕಾಪಿ ತೊಗೊಂಡೋಗಿ. ಜೊತೆಗೆ ಎಜುಕೇಷನ್ ಸರ್ಟಿಫಿಕೇಟ್ನ ಫೋಟೋ ಕಾಪಿನಾದರೂ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ನ ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಿ. ಜೊತೆಗೆ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂದರೆ ಆದಷ್ಟು ಫಾರ್ಮಲ್ ಡ್ರೆಸ್ನ ಹಾಕೊಂಡು ಹೋಗ್ಬೋದಾಗಿರುತ್ತೆ. ಆದಷ್ಟು ಅರ್ಲಿ ಹೋಗಿ, ಬಿಕಾಸ್ 9:00 ಸ್ಟಾರ್ಟ್ ಆಗೋದ್ರಿಂದ ನೀವು ಆದಷ್ಟು 9 ಗಂಟೆಗೆ ಹೋಗಿ ಅಟೆಂಡ್ ಆಗ್ಬೋದಾಗಿರುತ್ತೆ. ಇದಿಷ್ಟು ವಾಕಿನ್ನ ಡೀಟೇಲ್ಸು. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂ ಯೂಶ್ವಲಿ ಯಾವ ರೌಂಡಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಮೊದಲ ರೌಂಡ್ ಬಂದು ರಿಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ. ಇದಾದ ನಂತರ HR ರೌಂಡ್ ನಡೆಯುತ್ತೆ. ನಂತರ ಟೆಕ್ನಿಕಲ್ ರೌಂಡ್ ಬರುತ್ತೆ. ಇದಾದ ನಂತರ 4ನೇ ರೌಂಡು ಕಮ್ಯುನಿಕೇಷನ್ ಅಸೆಸ್ಮೆಂಟ್ ನಡೆಯುತ್ತೆ. ಇದಾದ ನಂತರ 5th ರೌಂಡು ಫೈನಲ್ ರೌಂಡು HR ಡಿಸ್ಕಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೇಮ್ ಡೇನೇ ರಿಸಲ್ಟ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇಂಟರ್ವ್ಯೂವಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ. ಅಲ್ಲೂ ಕೂಡ ಸಿಗುತ್ತೆ. ಬೇಕಿದ್ರೆ ಅಲ್ಲಿಂದ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಇದು ಇಂಟರ್ವ್ಯೂನ ಪ್ರೊಸೆಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ವಿಂಡೋಸ್ ಬೇಸಿಕ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಹಾಗೆ ನೆಟ್ವರ್ಕಿಂಗ್ ಬಗ್ಗೆ ಬೇಸಿಕ್ಸ್ನಾದರೂ ಕಲ್ತ್ಕೊಂಡಿರಿ. ಜೊತೆಗೆ ಇಂಗ್ಲೀಷ್ ಸ್ಪೀಕಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಿಕಾಸ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ.
ಜೊತೆಗೆ ಮಾಕ್ ಇಂಟರ್ವ್ಯೂನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಗೂಗಲಲ್ಲಿ ತುಂಬ ವೆಬ್ಸೈಟ್ ಸಿಗುತ್ತೆ, ಸೊ ಅಲ್ಲಿಂದ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಹಾಗೆ ರಿಸ್ಯೂಮು ನೀಟ್ ಫಾರ್ಮೆಟ್ನಲ್ಲಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಆದಷ್ಟು ನಿಮ್ಮ ರಿಸ್ಯೂಮ್ನ ಕ್ಲೀನಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಜೊತೆಗೆ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇಂಟರ್ವ್ಯೂನಲ್ಲಿ, ಸೊ ಅದು ಕೂಡ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ವಿಪ್ರೋ ಆಗಿರುತ್ತೆ, ರೋಲ್ ಬಂದು ಸಪೋರ್ಟ್ ಅನಾಲಿಸ್ಟ್ ಆಗಿರುತ್ತೆ. ಹಾಗೆ ಲೊಕೇಶನ್ ಬಂದು ಕಂಪ್ಲೀಟ್ ಆಗಿ ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ, ಸರ್ಜಾಪುರ. ಹಾಗೆ ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಈವನ್ ಇದಕ್ಕೆ ಫ್ರೆಷರ್ಸಿಂದ ಹಿಡಿದು ಅಪ್ ಟು 3 years ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಎಜುಕೇಷನ್ ಬಂದು ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಾಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ನೀವು. ಇನ್ನು ಇದಕ್ಕೆ ಅಪ್ಲೈ ಮಾಡೋ ಪ್ರೊಸೆಸ್ ಬಂದರೆ ಇದು ಕಂಪ್ಲೀಟ್ ಆಗಿ ವಾಕಿನ್ ಇರುತ್ತೆ. ಸೊ 3ನೇ ತಾರೀಕು ಮಾರ್ಚಿಂದ 5ನೇ ತಾರೀಕು ಮಾರ್ಚ್ ಅಂತಂದರೆ ಇದೇ ತಿಂಗಳು 3ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಈ ಒಂದು ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಹೋಗಿ ಅಟೆಂಡ್ ಆಗ್ಬೋದು. ಸೊ ಇನ್ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಸೊ ಹೋಗಿ ಚೆಕ್ ಮಾಡ್ಬೋದು. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದಾರೆ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ, ಮತ್ತೆ ಜೈ ಹಿಂದ್.